ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರ. ರಾಹುಲ್ ಗಾಂಧಿ ಭೇಟಿ ಬೆನ್ನಲ್ಲೇ ಡಿಕೆಶಿ ಮಾರ್ಮಿಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ರನ್ವೇಯಲ್ಲೇ ಸೀಕ್ರೆಟ್ ಆಗಿ ಮಾತನಾಡಲಾಯಿತು. ಸದ್ಯಕ್ಕೆ ಡಿಕೆಶಿ ಈ ಭೇಟಿಯ ಬೆನ್ನಲ್ಲೇ ಈ ಪೋಸ್ಟ್ ಮಾಡಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಏನಾದರೂ ಸಂದೇಶ ಬಂದಿದ್ಯಾ? ಒಂದು ಕಡೆ ಹೇಳಲಾಗ್ತಾ ಇತ್ತು ದೆಹಲಿಗೆ ಬರುವಂತೆ ಬುಲಾವ್ ಕೊಡಲಾಗಿದೆ ಅಂತ ಹೇಳಿ, ಆದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಏನಾದರೂ ಬಂದಿದೆಯಾ? ಯಾಕಂತ ಹೇಳಿದ್ರೆ ಪೋಸ್ಟ್ ಆಗಿದೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಹಾಗಾದ್ರೆ ಪ್ರಾರ್ಥನೆ ಮಾಡಿ ತಮ್ಮ ಪ್ರಯತ್ನವನ್ನ ಸಫಲ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರಾ ಡಿಕೆಶಿ ಎನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡುತ್ತೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿ ಮಾಡಿರುವಂತಹ ಈ ಒಂದು ಪೋಸ್ಟ್ ಹಲವಾರು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಇನ್ನು ನಾವು ಗಮನಿಸೋದಾದ್ರೆ ನಾಯಕತ್ವ ಬದಲು ಚರ್ಚೆ ಶುರುವಾದಾಗಿನಿಂದ ಇವತ್ತಿನವರೆಗೂ ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಕ್ರಾಂತಿ ಆಯಿತು, ಕೊನೆಗೆ ಸಂಕ್ರಾಂತಿಯೇ ಬಂತು. ಸಂಕ್ರಾಂತಿ ಬಳಿಕ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನ ಕೆರಳಿಸಿತ್ತು. ಅದರಲ್ಲೂ ಕೂಡ ನಿನ್ನೆ ಟೈಮ್ ಇಲ್ಲದೆ ಇರುವಂತಹ ಸಮಯದಲ್ಲೂ ಕೂಡ ಮಾತನಾಡಿರೋದು ಹಲವು ಪುಷ್ಟಿಯನ್ನ ಕೊಟ್ಟಂತಾಯ್ತು. ಈ ವಿಚಾರಕ್ಕೆ ಬಹಳಷ್ಟು ಬಾರಿ ಹೇಳ್ತಾ ಇದ್ರು ಇದು ಸೌಜನ್ಯಯುತ ಭೇಟಿ ಅಷ್ಟೇ ಅಂತ. ಆದ್ರೆ ಸೌಜನ್ಯಯುತ ಭೇಟಿ ಆಗಿದ್ರೆ ಜೊತೆಯಲ್ಲೇ ನಿಂತ್ಕೊಂಡು ಮಾತನಾಡಬಹುದಿತ್ತಲ್ವಾ? ಒಂದು ಕಡೆ ಸಿಎಂ ಅವ್ರನ್ನ ನಿಲ್ಲಿಸಿ ಡಿಕೆಶಿ ರಾಹುಲ್ ಗಾಂಧಿ ಸಪರೇಟ್ ಆಗಿ ಮಾತನಾಡ್ತಾರೆ, ಜೊತೆಗೆ ಡಿಕೆಶಿನ ಸಪರೇಟ್ ಆಗಿ ನಿಲ್ಲಿಸಿ ಸಿಎಂ ಜೊತೆ ಮಾತಾಡ್ತಾರೆ. ಈ ಒಂದು ಉಭಯ ನಾಯಕರ ಒಂದು ಮಾತುಕತೆ ಏನಿದೆ ಸದ್ಯಕ್ಕೆ ಇದು ರಾಜಕೀಯ ಲೆಕ್ಕಾಚಾರದಲ್ಲಿ ಹಲವಾರು ಓಡಾಡ್ತಾ ಇದ್ದಂತಹ ಒಂದಷ್ಟು ವಿಚಾರಗಳಿಗೆ ರೆಕ್ಕೆ ಪುಕ್ಕ ಕೊಟ್ಟಂತಾಗಿದೆ. ಸದ್ಯಕ್ಕೆ ಇವತ್ತು ಮಾಡಿರುವಂತಹ ಈ ಒಂದು ಪೋಸ್ಟ್ ಇನ್ನಷ್ಟು ಕುತೂಹಲವನ್ನ ಹುಟ್ಟಿಸಿದೆ.